ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಮತ್ತೆ ಎಲ್ಲ ಅಡುಗೆ ಆಯಿತು. ನಿನ್ನೆ ಎಲ್ಲ ಅಡುಗೆ ಸಾರೆಲ್ಲ ಇತ್ತು, ಹಾಗೆ ಒಂದು ಸ್ವಲ್ಪ ಅನ್ನ ಅಷ್ಟೇ ಬೇಕಿತ್ತು, ಮಾಡಿದೆ. ಅನ್ನ ಎಲ್ಲ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಮದುವೆ ಮನೆಗೆ ಮತ್ತೆ ಹೋಗಬೇಕು. ಅಲ್ಲಿ ಸ್ವಲ್ಪ ಜನಬಾತ್ ಅಂತ ಇದೆ, ಅದನ್ನೆಲ್ಲ ಕೊಟ್ಟು ಕಳಿಸ್ತಾ ಇದ್ದಾರೆ ಅವರು. ಅದಕ್ಕೆ ಸ್ವಲ್ಪ ಕೆಲಸ ಇರುತ್ತಲ್ಲ ಏನಾದರೂ, ಅದನ್ನು ಕೆಲಸ ಮಾಡಲಿಕ್ಕೆ ಹೋಗಬೇಕಲ್ಲ ಫ್ರೆಂಡ್ಸ್. ಇವಾಗ ಮತ್ತೆ ತುಂಬ ಕೆಲಸಗಳು ಇರ್ತವೆ. ಸಂಜೆ ಎಲ್ಲರ ಜೊತೆ ಜನಬಾತ್ ಕೊಟ್ಟು ಕಳಿಸೋದಿರುತ್ತೆ. ಅದಕ್ಕೆ ನಮ್ಮ ಅತ್ತಿಗೆಮ್ಮ ಸ್ವಲ್ಪ ಫೋನ್ ಮಾಡಿದರು, ಹೋಗಬೇಕು ಇವಾಗ. ಸಮೀರಲ್ಲಿ ಹೋದ್ನೋ ಏನೋ, ಕುರಿಗಳು ಸ್ವಲ್ಪ ಹುಲ್ಲು ಕಟ್ಟಿ ಹೋಗ್ತಿದ್ದೆ. ಮತ್ತೆ ಮಧ್ಯಾಹ್ನ ಆಗಿಬಿಡುತ್ತೆ, ನೀರು ಏನಾದರೂ ಕುಡಿಸಿ ಹೋಗ್ತಿದ್ರೆ ಹಾಕಿತ್ತು ಹುಡುಗ. ಎಲ್ಲಿ ಹೋಗಿದ್ದಾನೋ ಏನೋ. ಸಮೀರ್ ಅಂತೂ ಕೈಗೆ ಸಿಗ್ತಾ ಇಲ್ಲ ನೋಡ್ರಿ ಅಪ್ಪ. ಎತ್ಲಾಗ ಓಡ್ತಾ ಇದ್ದಾನೋ, ಬರೀ ಇತ್ಲಾಗ ಕೈಗೆ ಸಿಗ್ತಾ ಇಲ್ಲ 4 ದಿನದಿಂದ ಸಮೀರ್ ಮಾತ್ರ. ಇದು ಸೊಪ್ಪು ಯಾಕೋ ಎಂಥದೋ ಗೊಬ್ಬರ ಸೊಪ್ಪು ತಂದುಬಿಟ್ಟಿದ್ದಾರೆ, ಅದು ತಿಂತಾನೇ ಇಲ್ಲ, ಬರೀ ಹಾರನ ಹಾಕ್ತಾನೇ ಇದ್ದಾವೆ ನೋಡಿ. ಈ ಥರ ಗೊಬ್ಬರ ಸೊಪ್ಪು ತಂದುಬಿಟ್ಟಿದ್ದಾರೆ, ಯಾಕೋ ತಿಂತಾ ಇಲ್ಲಪ್ಪ, ಬರೇ ಕೂಗ್ತಾ ಇದ್ದಾವೆ ಇವು. ಇದು ತಿನ್ನಂಗೆ ಆಗ್ತಾ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಬಿಸಿಲು ಬೇಳೆ ಭಾಳ ಇದೆ ಇಂಥಲ್ಲಿ, ಬಿಸಿಲಂತೂ ಎಷ್ಟಾಕನ ಬಿಸಿಲಿದೆ ನೋಡ್ರಿ ಅಪ್ಪ. ಅಲ್ಲಿಗೆ ಹೋಗ್ಬೇಕು ಇವಾಗ. ನನಗೂ ಕೂಡ ಬಿಸಿಲಾಗ್ಬಿಟ್ಟೈತಿ. ಇದು ಒಂದು ತೋಟ ಇದೆ, ಒಂದು ಗೌಡ್ರ ಮನೆ ತೋಟ, ಅದ್ರ ಹಿಂತ್ಲಾಗ ಆಸೆ ಹೋಗಬೇಕು. ಇಲ್ಲ ಅಂದರೆ ಊರೊಳಗೆ ಹಾಸೋದ್ರೆ ಸ್ವಲ್ಪ ದೂರ ಆಕೈತಿ ಅಂತ ಇಲ್ಲ ಶಾರ್ಟ್ಕಟ್ ರಸ್ತೆ ಎಲ್ಲ ಹೋಗ್ತೇನೆ ನಾನು ಇವಾಗ. ನೋಡ್ರಿ ಯಾವ ಥರ ಬಿಸಿಲೈತಂತ. ಇಲ್ಲಾಸೆ ಹೋಗ್ಬೇಕ್ರಿ ಅಪ್ಪ ನಾವು. ಇಲ್ಲಾಸ ಹೋದ್ರೇ ನಮಗೆ ಹತ್ತಿರ ಆಗೋದು. ಅಲ್ಲೇ ದೂರ ರೌಂಡ್ ಹೊಡ್ಕೊಂಡು ಯಾರು ಹೋಗ್ತಾರೆ ಅತ್ಲಾಗ. ಇಲ್ಲಿಂದ ಆಸೆ ಹೋಗ್ತೇನೆ ನೋಡ್ರಿ ಫ್ರೆಂಡ್ಸ್. ನಾನು ಮಾತ್ರ ಇಲ್ಲಾಸ ಹೋದ್ರೆ ಚೆನ್ನಾಗೈತಾ ರೀ. ನೋಡ್ರಿ ತೋಟ ಅಷ್ಟು ಚೆನ್ನಾಗೈತೆ. ಅಡಿಕೆ ತೋಟಗಳು ತುಂಬ ಚೆನ್ನಾಗ್ತಾವೆ. ಅಡಿಕೆ ತೋಟ ಇದ್ರಂತೂ ಗಾಳಿ ಅಂತೂ ತುಂಬ ಸಖತ್ತಾಗಿ ಬರ್ತಾವೆ ನೋಡ್ರಿ ಅಡಿಕೆ ತೋಟ ಇದ್ದರೆ. ಇವತ್ತು ನಾನು ಒಬ್ಬಳೇ ಹೊಂಟನೆಲ್ಲ, ಸಮೀರ ಪರಾರಿ ಇವತ್ತು ಇಲ್ವೇ ಇಲ್ಲ. ಎತ್ಲಾ ಹೋಗ್ಯಾನ ಏನ, ಅದಕ್ಕೆ ಸುಮ್ಮನೆ ಹೊಂಟೆ ನೋಡ್ರಿ. ಇದ್ದೇ ನೋಡ್ರಿ ಗೌಡ್ರ ಮನೆ, ಅದಕ್ಕೆ ಇಲ್ಲ ಸುಮ್ಮನೆ ಅಡ್ಡದಾರಿ ನೋಡ್ರಿ. ನಾವು ಹೋದ್ರೆ ಹತ್ರ ಆಗ್ತೈತಿ. ಬಿಸಿಲಂದ್ರೂ ಬಿಸಿಲಾಗ ಓಡಾಡೋದಾಗೈತೆ ನೋಡ್ರಿ ನಮ್ದಂತೂ. ಇಲ್ಲೇ ನೋಡ್ರಿ ಎಷ್ಟು ತಣ್ಣಗೈತಿ ಅಂತ. ಇಲ್ಲೊಂದು ಸ್ವಲ್ಪ ತಣ್ಣಗೈತ್ರಿ, ಎಲ್ಲಂತೂ ಸಿಕ್ಕಾಪಟ್ಟೆ. ಇದು ನೋಡ್ರಿ ನಮ್ಮ ಮನೆ ಅಣ್ಣವ್ರ ಮನೆ. ಈ ಥರ ಅಡುಗೆ ರೂಮ್ ಇದೆ ನೋಡ್ರಿ. ನಾನಂತೂ ಫುಲ್ ಮನೆ ಹಿಡಿಯೋಕೆ ಹೋಗಲಿಲ್ಲ, ಎಷ್ಟು ಬಂತು ಅಷ್ಟು ನೋಡಿ ತೋರ್ಸೋಕ್ಕೋಸ್ಕರ. ಇದು ಅಡುಗೆ ಮನೆ ಅವ್ರದ್ದು. ಈ ಥರ ಇದೆ, ಒಳಗಡೆನೂ ಚೆನ್ನಾಗಿದೆ ನೋಡಿ. ಇಷ್ಟಿದೆ ಅಡುಗೆ ಮನೆ ಅವ್ರದ್ದು. ಮೆಹಂದಿ ನೋಡಿ ಇದು ಫ್ರೆಂಡ್ಸ್, ಇದು ರಾತ್ರಿ ಕಲಸಿಟ್ಟಿದ್ದು ಹೆಂಗೆ ಎಷ್ಟು ವೇಸ್ಟ್ ಆಗ್ತಾಯಿದೆ. ಈ ಥರ ಕಲಸಿ ಇಡ್ತಾರೆ ನೋಡಿ ಹಚ್ಚಲಿಕ್ಕೆ ರಾತ್ರಿ. ಇದೊಂದು ರೂಮು ಅವ್ರದ್ದು, ಬೆಡ್ರೂಮು. ಒಳಗಡೆ ಇಷ್ಟು ಹಿಡ್ದಿದ್ದೀನಿ ಫ್ರೆಂಡ್. ನಾನು ಜಾಸ್ತಿ ಹಿಡಿಯೋಕೆ ಹೋಗಿಲ್ಲ, ತುಂಬ ಜನ ಇದ್ದಾರೆ. ಇದು ಮೇಲ್ಗಡೆ ಸ್ಲಾಪು. ಇದು ಊರು ನೋಡಿ, ಮೇಲೆ ಒಂದು ಕೆರೆ. ಇದು ಮನೆ ನೋಡಿ, ಮಂಟಪ ಇನ್ನೂ ಕಟ್ಟಿಲ್ಲ. ಈ ಥರ ಹಾಕ್ತೇವೆ ನಾವು ಮದುವೆಗೆ, ಈ ಥರ ಇರುತ್ತೆ ನೋಡಿ. ಈ ಥರ ಇನ್ನು ಮೊದಲನೇದಾಗಿ ಮದರಂಗಿ ಹಚ್ಚಿದ್ದನ್ನ ಹಾಕ್ತೀವಿ, ಈ ಥರ ಹಂದ್ರಾನ ನೋಡಿ. ಮೆಹಂದಿ ಡಿಸೈನ್ ಬಿಡಿಸ್ತಾ ಇದ್ದೀವಿ ಫ್ರೆಂಡ್ಸ್. ಈ ಥರ ಎಷ್ಟು ಚೆನ್ನಾಗಿ ಬಿಡಿಸ್ತಾರೆ ನೋಡಿ ಹೆಣ್ಮಕ್ಳು. ಇಷ್ಟು ಚೆನ್ನಾಗಿ ನಮ್ಮ ಜೊತೆಲಿ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಡಿಸೈನ್ ಬಿಡಿಸ್ತವೆ ನೋಡಿ ಹುಡುಗಿಯರು. ಒಂದಕ್ಕಿಂತ ಒಂದು ಹೆಚ್ಚಾಗಿ ಮೆಹಂದಿ ಡಿಸೈನ್ ಬಿಡಿಸ್ತಾರೆ ಹುಡುಗಿಯರು ಕೂಡ. ಎಷ್ಟು ಚೆನ್ನಾಗಿ ಡಿಸೈನ್ ಹಾಕ್ತಾರೆ ಅಂದರೆ ತುಂಬ ಚೆನ್ನಾಗಿ ಹಾಕ್ತಾರೆ. ಇದು ಒಂದು ಹುಡುಗಿಗೆ ಹಾಕ್ತಾ ಇದ್ಲು, ನಾನು ಹಾಗೆ ನಿಮಗೆ ತೋರ್ಸೋಕ್ಕೋಸ್ಕರ ನೋಡಿ. ಡಿಸೈನ್ ಈ ಥರ ಸ್ವಲ್ಪ ಹಿಡ್ದಿದ್ದೀನಿ. ಇನ್ನು ತುಂಬ ಚೆನ್ನಾಗಿದ್ದಾವೆ ಡಿಸೈನು. ಒಂದು 3 ಡಿಸೈನೇನೋ ಅಷ್ಟೇ ಹಿಡ್ದಿದ್ದೀನಿ ನಾನು. ನೋಡಿ ಇಲ್ಲಿ ಒಂದು ಸಿಂಪಲ್ಲಾಗಿ ಬಿಡಿಸ್ತಾ ಇದ್ದಾಳೆ ಹುಡುಗಿ ಕೂಡ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ಇದು ಸಿಂಪಲ್ ತುಂಬ ಚೆನ್ನಾಗಿ ಕಾಣುತ್ತೆ. ಆದರೂ ಕೂಡ
ಚೆಂದ ಇರುತ್ತೆ, ಸಿಂಪಲ್ ಆದರೂ. ಬರೀ ಎಲೆ ಅಷ್ಟೇ ಬಿಡಿಸಿದ್ದಾಳೆ, ತುಂಬ ಚೆನ್ನಾಗಿ ಕಾಣೋದು, ತುಂಬ ಮುದ್ದಾಗಿ ಕಾಣುತ್ತೆ ನೋಡ್ರಿ. ಅದು ಮಾತ್ರ ನನಗೆ ನೋಡಿ, ಇದೊಂದು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಕಾಣೋದಪ್ಪ ನನಗಂತೂ. ಇದು ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು. ಡಿಸೈನ್ ಬಿಡಿಸ್ತಾ ಇರಲಿಲ್ಲ, ಪೂರ್ತಿ ಆಗಿದೆ ನೋಡಿ. ಇದು ಮಾತ್ರ ಇದೇ ಎಷ್ಟು ಚೆನ್ನಾಗಿ ಕಾಣುತ್ತೆ ಕಲರ್ ಹತ್ತಿದ ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಫ್ರೆಂಡ್ಸ್. ನೋಡಿ ಈ ಥರ ಆಗಿದೆ ನೋಡಿ. ಅದು ನೋಡಿ ಇಷ್ಟಿಷ್ಟೇ ಎಷ್ಟು ಚೆನ್ನಾಗಿ ಕಾಣ್ತವೆ, ಒಂಥರ ಫುಲ್ಲು ಗ್ರ್ಯಾಂಡ್ ಇಲ್ಲಿದ್ರು ಸಖತ್ತಾಗಿ ಕಾಣ್ತವೆ ನೋಡಿ. ಇವು ಮಾತ್ರ ಹೋಗಿ ಸ್ವಲ್ಪ ಕೆಲಸ ಇತ್ತು, ಮಾಡಿ ಬಂದ್ವಿ. ಸ್ವಲ್ಪ ಜನ್ಬಾತ್ ಕೊಡ್ತಾ ಇದ್ದಾರೆ, ಅವ್ರು ತೊಗೊಂಡು ಹೋಗ್ತಾ ಇದ್ದಾರೆ ಹುಡ್ರೆಲ್ಲ ಸೇರಿ. ನಮಗೂ ಹೋಗ್ರಿ ಅಂದರು. ಇಲ್ಲ, ನನಗೆ ಸ್ವಲ್ಪ ಮನೇಲಿ ಕೆಲಸ ಇದೆ, ಹೋಗ್ಬರ್ರಿ ಅಂತ ಹೇಳಿ ಬಂದೆ. ಹಾಗೆ ಮದ್ರಂಗಿ ಹಚ್ಕೊಂಡಿದ್ದಿಲ್ಲ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಡಿಸೈನ್ ಹಚ್ಚಿದಾವೆ ನೋಡ್ರಿ, ಹುಡುಗಿಯರು ಎಷ್ಟು ಚೆನ್ನಾಗಿ ಹಚ್ಚಿದ್ದಾರೆ. ಈ ಸರಿನೇ ನೋಡ್ರಪ್ಪ ನಾನು ಡಿಸೈನ್ ಹಚ್ಕೊಂಡಿರ್ತೀವಿ, ಕೈಗಿನ್ನೂ ಹಚ್ಚಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಆಗಿದೆ ಅಂತ ನೋಡಿ, ಕಾಣ್ಬೋದು, ಕಾಣ್ತಾ ಇದೆಯಾ? ಅಷ್ಟು ಚೆನ್ನಾಗಿದೆ ಎಲ್ಲ ಡಿಸೈನು. ಹುಡುಗಿಯರು ನೋಡಿ ಎಷ್ಟು ಚೆನ್ನಾಗಿ ಬಿಡಿಸ್ತಾರೆ. ನಮಗೂ ಕಲಿಬೇಕಂದ್ರೆ ನಮಗೆ ಇಂಟ್ರೆಸ್ಟ್ ಇಲ್ಲ, ಬರೀ ಕೆಲಸದಲ್ಲೇ ಆಗ್ಬಿಡ್ತೇವೆ ನೋಡಿ ನಾವು. ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. ಇದಂತೂ ಸಿಂಪಲ್ ಆಗಿದೆ, ಇದು ಫುಲ್ ಚೆನ್ನಾಗಿದ್ದಾವೆ ನೋಡಿ, ಎರಡು ಸೇರಿ ನೋಡಿ ಈ ಥರ ಆಗಿದೆ. ಫುಲ್ ವಿಡಿಯೋ ಹಿಡಿಯೋಕ್ಕೆ ಹೋಗ್ತಾ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಇನ್ನೂ ಹೊಸದಾಗಲ್ಲ ನಾವು ಚಾನಲ್ ಮಾಡ್ತಾ ಇರೋದು. ಅಷ್ಟು ಇನ್ನೂ ನಮ್ಮ ಚಾನಲ್ ಇನ್ನೂ ಅಷ್ಟು ಇದಾಗಿಲ್ಲ, ಯಾಕಂದರೆ ಹೊಸದಾಗಿರೋದು ಏನೋ ಎಂತ ಅಂತ ಒಂಥರ ಆಗುತ್ತೆ. ಅದಕ್ಕೆ ಅಷ್ಟೆಲ್ಲ ನಾನು ಹಿಡಿತಾ ಇಲ್ಲ, ಸ್ವಲ್ಪ ಅಷ್ಟೇ ಶಾರ್ಟ್ ವಿಡಿಯೋದಲ್ಲಿ ಅಷ್ಟು ಸ್ವಲ್ಪ ಮೆಹಂದಿದು ಎಲ್ಲ ಸ್ವಲ್ಪ ಬಿಟ್ಟಿದ್ದೀನಿ. ಫುಲ್ ವಿಡಿಯೋ ಹಿಡಿಯೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ಕೆಲಸ ಆಗುತ್ತೆ. ಕೆಲಸ ಮಾಡೋದ್ಬಿಟ್ಟು ವಿಡಿಯೋ ಹಿಡ್ಕೊಂತ ಕುಂತ್ರೆ ಸರಿಯಾಗಲ್ಲ ಫ್ರೆಂಡ್ಸ್. ಅದಕ್ಕೆ ಎಷ್ಟಾಯಿತು ಅಷ್ಟು ಒಂದು ಸ್ವಲ್ಪ ಶಾರ್ಟ್ ವಿಡಿಯೋದಲ್ಲಿ ಅಷ್ಟೇ ಇದು ಮಾಡ್ತಾಯಿದ್ದೀನಿ. ಮದುಮಕ್ಳಿಗಂತೂ ತೋರ್ಸೋಕ್ಕೆ ಬರೋಂಗಿಲ್ಲ, ಎಲ್ಲ ಗಂಡನ ಕಡೆ ಎಲ್ಲ ಇದು ಮಾಡ್ತಾರೆ, ಅದಕ್ಕೆ ಬೇಡ ಅಂತ ನಾನು ಹಿಡಿತಾ ಇಲ್ಲ. ಅದಕ್ಕೆ ಎಷ್ಟಾಯಿತು ಅಷ್ಟೇ ಹಿಡಿದು ಬ್ಲಾಗ್ ಮಾಡಿ ನಮ್ಮ ಫ್ರೆಂಡ್ಸಿಗೂ ಸ್ವಲ್ಪ ತೋರ್ಸೋಣ ಅಂತ ಅಷ್ಟೇ, ಶಾರ್ಟ್ ಕಟ್ಟಲ್ಲಾಗಿ ಏನು ಬಂತು ಅಷ್ಟೇ ಹಿಡಿದು ನಾನು ಬ್ಲಾಗ್ ಮಾಡಿ ಬಿಡ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಅದೇ ಮೆಹಂದಿದಾಗಲಿ ಒಂದು ಸ್ವಲ್ಪ ಹುಡುಗಿದೇನು ಮದುಮಗಳದ್ದು ಹಿಡಿಯೋಕ್ಕೆ ಸರಿಯಲ್ಲ, ಅದೆಲ್ಲ ಇಷ್ಟ ಆಗಿದೆ ನೋಡಿ ಫ್ರೆಂಡ್ಸ್. ಇಷ್ಟೆಲ್ಲ ಎಷ್ಟಾಗುತ್ತೋ ಅಷ್ಟೆಲ್ಲ ಹಿಡಿತಾ ಇದ್ದೀನಿ. ಮೆಹಂದಿ ಒಂದು ಆಯಿತು, ನಾಳೆ ಮದುವೆ ಇದೆ, ಇನ್ನು ರಿಸೆಪ್ಷನ್ ಇದೆ. ಎಷ್ಟಾಗುತ್ತೋ ಅಷ್ಟೇ ಹಿಡಿಯೋದು, ಅಷ್ಟು ಅದಕ್ಕಿಂತ ಹೆಚ್ಚು ಹಿಡಿಯೋದು ತಪ್ಪಾಗುತ್ತೆ ಫ್ರೆಂಡ್. ನಾವು ಬ್ಲಾಗ್ ಮಾಡೋರಾಗ್ತೀವಿ, ಅವರಿಗೆಲ್ಲ ಅವ್ರಿಗೆ ಇಷ್ಟ ಇರುತ್ತೆ, ಅವ್ರಿಗೆ ಇಷ್ಟ ಇಲ್ಲ ತೊಂದರೆ ಕೊಡಬಾರ್ದು, ನಾವು ಮಾಡ್ತಾ ಇದ್ದೀವಿ ಅಂತ.